ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಈ ಬಾರಿ ವಾಡಿಕೆಯಂತೆ ಮಳೆ ಆಗಿಲ್ಲ. ಮುಂಗಾರು ಪೂರ್ವ ಮಳೆಯ ನಿರೀಕ್ಷೆಯಲ್ಲಿದ್ದರು ರೈತರು, ಅದು ಬರಲಿಲ್ಲ. ಮುಂಗಾರು ಮಳೆನೂ ಕೈಕೊಟ್ಟು, ಹಾಗಾಗಿ ಬಿತ್ತನೆ ಸರಿಯಾಗಿ ಆಗಲಿಲ್ಲ. ಕೆಲವರು ಆ ನಿರೀಕ್ಷೆಯಲ್ಲೂ ಬಿತ್ತನೆಯನ್ನ ಮಾಡಿದ್ದಾರೆ. ಆದರೆ ಈಗ ಮಳೆ ಕೈಕೊಟ್ಟಿರೋದ್ರಿಂದ ಅದು ಮೊಳಕೆ ಹೊಡಿತಾ ಇಲ್ಲ. ಗುಂಡ್ಲುಪೇಟೆ ಹನ್ನೂರಿನಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡಿದ್ರು. ಸುಮಾರು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳ್ಳುಳ್ಳಿ ಬಿತ್ತನೆಯನ್ನು ಹಾಕಿದ್ರು. ನೀರಿಲ್ಲದೆ ಆ ಬೆಳ್ಳುಳ್ಳಿ ಬೆಳೆ ಒಣಗಿ ಹೋಗ್ತಾ ಇದೆ. ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಕೈಲಾದ ವ್ಯವಸ್ಥೆಗಳನ್ನು ಈಗ ಮಾಡ್ತಾ ಇದ್ದಾರೆ. ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸ್ತಾ ಇದ್ದಾರೆ. ಒಂದು ಟ್ಯಾಂಕರ್ ನೀರಿಗೆ ಬರೋಬ್ಬರಿ 1,500 ರೂಪಾಯಿ ಅಲ್ಲಿ ರೇಟ್ ಇದೆ. 1 ಎಕರೆ ಕನಿಷ್ಠ 5 ಟ್ಯಾಂಕರ್ ನೀರು ಬೇಕಾಗುತ್ತೆ. ಇನ್ನೊಂದು ಕಡೆ ಸೂರ್ಯಕಾಂತಿ ಒಣಗ್ತಾ ಇದೆ, ಜೋಳ ಒಣಗಿ ಹೋಗ್ತಾ ಇದೆ. 29,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಒಣಗಿ ಹೋಗ್ತಾ ಇದೆ. ಮುಂಗಾರು ಕಣ್ಣಾಮುಚ್ಚಾಲೆಯಿಂದ ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಬರದೇ ಇರೋದ್ರಿಂದ ರೈತರು ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ, ಈ ಬಿಂದಿಗೆಯಲ್ಲಿ ಕೊಡಪಾನದಲ್ಲಿ ನೀರು ಹಾಕ್ತಾ ಇದ್ದಾರೆ. ಕೆಲವು ಕಡೆ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಬಟ್ ಎಷ್ಟು ದಿನ ಅಂತ ಇದು ಮಾಡೋಕ್ಕೆ ಸಾಧ್ಯ? ಯಾಕಂದರೆ ಒಂದು ಟ್ಯಾಂಕರ್ ನೀರಿಗೆ 1,500 ರೂಪಾಯಿ ಕೊಡಬೇಕಂತೆ. ಹೀಗೆ 1 ಎಕರೆಗೆ 4ರಿಂದ 5 ಟ್ಯಾಂಕರ್ ನೀರು ಹಾಯಿಸಬೇಕಾಗತ್ತೆ. ಇದರಿಂದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು 4 ಎಕರೆ ಬೆಳ್ಳುಳ್ಳಿ ಹಾಕಿದ್ದು. ಎಲ್ಲ ಮಳೆ ಬಿದ್ದಾಗ ಸ್ವಲ್ಪ ನೀರು ರೇಜಿಂಗ್ ಇದ್ದಾಗ 4 ಎಕರೆ ಒಂದು ಕ್ವಿಂಟಲ್ ಬಂದು 30-35 ಸಾವಿರ ಕೊಟ್ಟು ಬಿತ್ತನೆ ತಗೊಂಬಂದು. ನೀರಿತ್ತು ಚೆನ್ನಾಗಿ. ಮಳೆ ಒಂದು 2 ಮಳೆ ಆಗಿತ್ತು. ಇವೆಲ್ಲ ಹಾಕಿ 1 ತಿಂಗಳಾಯಿತು. 1 ತಿಂಗಳಾಯ್ತು ಬದಲಿಗೆ ನೀರು ಮತ್ತು ಅಂತರ್ಜಲ ಕುಸಿಬೇಕಂತಿದೆ. ನೀರೆಲ್ಲ ಕಮ್ಮಿ ಆಗ್ಬಿಟ್ಟು ಇವಾಗ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಟ್ಯಾಂಕರಿಗೆ ಒಂದು ಟ್ಯಾಂಕರ್ ಬಂದು 1,500-2,000 ರೂಪಾಯಿ ಕೇಳ್ತಾರೆ. ಸರ್ಕಾರದವರು ಆದಷ್ಟು ಬೇಗ ನಮ್ಮ ಕನ್ಯಾಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋದು ಸಮೀಕ್ಷೆ ಮಾಡಬೇಕು ಅಂತ, ಬರ ಪರಿಹಾರ ಒಂದು ಘೋಷಣೆ ಮಾಡಬೇಕು ನಮ್ಮ ಗುಂಡ್ಲುಪೇಟೆ ತಾಲೂಕು ಅಂತ ಕೇಳ್ಕೊಳ್ತೀವಿ. ಏನು ಮಳೆನ ನಂಬಿ ಬೆಳ್ಳುಳ್ಳಿ ಬೆಳೆ ನಮ್ಮ ಭಾಗದಲ್ಲಿ ಬೆಳ್ಳುಳ್ಳಿ ಹೆಚ್ಚು ಒಂದು ಬೆಲೆ ಸಿಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ಸುಮಾರು ಒಬ್ಬೊಬ್ಬ ರೈತರು 5 ಲಕ್ಷ 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಬೆಳೆ ಹಾಕ್ಬಿಟ್ರೆ. ಮಳೆ ಅಂತೂ ಕಂಪ್ಲೀಟ್ ಇಲ್ಲ. ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದು ಬೆಳ್ಳುಳ್ಳಿ ಎಲ್ಲ ಫುಲ್ ಕಂಪ್ಲೀಟ್ ಲಾಸ್ ಆಗಿದೆ. ಕೆಲವರು ಹಳ್ಳ ಕೊಳ್ಳದಲ್ಲಿ ಬರ್ತಕ್ಕಂಥ ನೀರನ್ನು ಒಂದು ಟ್ಯಾಂಕಿ 1,500 ರೂಪಾಯಿ ಕೊಟ್ಬಿಟ್ಟು ಹೊಡಿಸ್ತಾವ್ರೆ. ಆದರೂ ಪ್ರಯೋಜನ ಐತೆ ಇಲ್ಲ. ಹಾಗಾಗಿ ಸರ್ಕಾರ ಮೋಡದ ಬಿತ್ತನೆ ಬೆಳೆ ಮಾಡಿಸ್ಬೇಕು. ಮತ್ತು ಜೊತೆಗೆ ಲಾಸ್ ಆಗಿರ್ತಕ್ಕಂಥವ್ರಿಗೆ ಸೂಕ್ತ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂತಂದರೆ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಟೇಜ್ ಹೋಗ್ಬಿಟ್ಟದೆ. ಇದು ರೈತರ ಅಳಲು. ಯಾಕಂದರೆ ಈಗ ಎಷ್ಟು ದಿನ ಅಂತೇಳಿ ಟ್ಯಾಂಕರ್ ಮುಖೇನ ನೀರು ಹಾಯಿಸೋಕೆ ಸಾಧ್ಯ? ಅದು ಪ್ರಯೋಜನಕ್ಕೂ ಈಗ ಬರ್ತಾ ಇಲ್ಲ. ಅಟ್ಲೀಸ್ಟ್ ಸರ್ಕಾರ ಈಗ ಬಿತ್ತನೆ ಮಾಡಿರೋದ್ರಿಂದ ರೈತರು ಮೋಡ ಬಿತ್ತನೆ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಮಳೆ ಬಂದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ಈ ಸತಿ ವಾಡಿಕೆಗಿಂತ ಮಳೆ ಕಡಿಮೆ ಅಂತ ಮೊದಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದರಿಂದ, ಅಂದರೆ ಪ್ರತಿ ಬಾರಿ ಎಷ್ಟು ಬಿತ್ತನೆ ಮಾಡ್ತಿದ್ರು ರೈತರು ಅದಕ್ಕಿಂತ ಕಮ್ಮಿನೇ ಮಾಡಿದ್ದಾರೆ. ಬಟ್ ಅಲ್ಲೂ ಈಗ ನೀರು ಬರ್ತಾ ಇಲ್ಲ ಅಥವಾ ಮಳೆ ಬರ್ತಿಲ್ಲ ಅನ್ನೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಮಳೆ ಕೈ ಕೊಟ್ಟಿದೆ, ಟ್ಯಾಂಕರ್ ಮುಖೇನ ನೀರು ಎಷ್ಟು ದಿನ ಅಂತ ಹಾಯಿಸಕ್ಕೆ ಸಾಧ್ಯ? ಹಾಗಾಗಿ ಸರ್ಕಾರಕ್ಕೆ ರೈತರ ಡಿಮ್ಯಾಂಡ್ಗಳೇನು? ಅಧಿಕಾರಿಗಳು ಅಟ್ಲೀಸ್ಟ್ ಸಮೀಕ್ಷೆ ಮಾಡಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರಾ ಇಲ್ವಾ? ಸರ್ಕಾರದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರಾ? ಕೊನೆ ಪಕ್ಷ ಮೋಡ ಬಿತ್ತನೆ ಮಾಡಬೇಕು. ಯಾಕಂದ್ರೆ ಮೋಡ ಬಿತ್ತನೆ ಮಾಡಿದ್ರೆ ಅಟ್ಲೀಸ್ಟ್ ಮಳೆ ಆಗುತ್ತೆ, ಮಳೆಯಿಂದ ಅಂತರ್ಜಲ ವೃದ್ಧಿ ಆಗುತ್ತೆ, ಅದರಿಂದ ನಾವು ಬೆಳೆಗಳನ್ನ ಉಳಿಸ್ಕೊಳ್ಬಹುದು ಅನ್ನೋದು ಒಂದು ರೈತರ ಒಂದು ಒತ್ತಾಯ ಆಗಿದೆ. ಏನು ಗುಂಡ್ಲುಪೇಟೆ ತಾಲೂಕು ಮತ್ತು ಹನ್ನೂರು ತಾಲೂಕಿನಲ್ಲಿ ಈ ಬಾರಿ ಒಳ್ಳೆ ರೇಟ್ ಇದೆ ಬೆಳ್ಳುಳ್ಳಿಗೆ. ಕಳೆದ ಮೇ ಜೂನ್ನಲ್ಲಿ ಬಿದ್ದಂತಹ ಸ್ವಲ್ಪ ಮಳೆಗೆ ಒಂದು ಬೆಳ್ಳುಳ್ಳಿನ ಬಿತ್ತನೆ ಮಾಡಿದ್ರು. 2 ತಾಲೂಕುಗಳಿಂದ ಸುಮಾರು 2,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳ್ಳುಳ್ಳಿನ ಬಿತ್ತನೆ ಮಾಡಿದ್ದಾರೆ. 1 ಎಕರೆಗೆ ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ರೈತರ ಬೆಳೆಗಳನ್ನ ಹೇಗಾದ್ರೂ ಉಳಿಸ್ಕೊಳ್ಬೇಕಂದ್ರೆ ಆದ್ರೂ 1 ಎಕರೆಗೆ 7-8 ಲಕ್ಷ ರೂಪಾಯಿ ಲಾಭ ಬರುತ್ತೆ. ಹಾಗಾಗಿ ಹೇಗಾದ್ರೂ ಬೆಳೆಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ರೈತರು ಸಾಲ ಮಾಡಿ ಇನ್ನು ಅಡವಿಟ್ಟು ಹೊರಗಡೆಯಿಂದ ನೀರು ತಂದು ಹಾಕ್ತಾರೆ. ಜೊತೆಗೆ ಹಳ್ಳ ಕೊಳ್ಳಗಳಲ್ಲಿ ಇರ್ತಕ್ಕಂಥ ನೀರನ್ನ ಟ್ಯಾಂಕರ್ಗಳ ಮುಖಾಂತರ ತಗೊಂಡು ಆ ಬೆಳೆಗಳನ್ನು ಉಳಿಸ್ಕೊಂಡು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಒಂದು ಅವರಿಗೆ ನೆರವಾಗುವಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಮತ್ತೆ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಘೋಷಣೆ ಮಾಡಬೇಕು ಮತ್ತು ರೈತರ ಒಂದು ಸಾಲವನ್ನು ಮನ್ನಾ ಮಾಡಬೇಕು, ಗೋಶಾಲೆಗಳನ್ನ ತೆರೆಯಬೇಕು ಅಂತೇಳಿ ಕಳೆದ ಹಲವಾರು ದಿನಗಳ ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆದರೆ ಅಧಿಕಾರಿಗಳು ಹೇಳೋ ಪ್ರಕಾರ ಏನು ಸೂರ್ಯಕಾಂತಿ ಮತ್ತು ಜೋಳ ಬೆಳೆ ಹಾಳಾಗಿದೆ, ಅದಕ್ಕೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ತಾ ಇದೆ. ಸದ್ಯದಲ್ಲೇ ರೈತರಿಗೆ ಒಂದು ತಾತ್ಕಾಲಿಕ ಪರಿಹಾರ ಸಿಗುತ್ತೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಎಷ್ಟು ಮಟ್ಟಿಗೆ ಕಾರ್ಯಸಾಧ್ಯತೆ ನೋಡ್ಬೇಕು. ಯಾಕಂದ್ರೆ ಬರ ಪರಿಹಾರ ಇನ್ನೂ ಘೋಷಣೆ ಆಗಿಲ್ಲ. ಹಾಗಾಗಿ ತಾತ್ಕಾಲಿಕ ಪರಿಹಾರ ಎಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡ್ಬೇಕಾಗಿದೆ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ನಂದೀಶ್.